ಕೆಲಸನೇ ನಾವು ಮಾಡ್ತಾ ಇದ್ದೀವಿ, ನೀವು ಲೇಬರ್ ಮಾಡಬೇಕಾಗಿರೋದು ಪ್ರಾಬ್ಲಮ್ ಆಗುತ್ತೆ ಸರ್. ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಆಗುತ್ತೆ ಸರ್. ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಸರ್. ನೀವು ನಾವು ಯಾರು ಇದ್ರೊಳಗೆ ಪೊಲೀಸ್ ಕಂಟ್ರೋಲ್ ಸರ್ ಒಂದು ನಿಮಿಷ ಹೇಳಿ ಸರ್. ಪೊಲೀಸ್ ಕಂಟ್ರೋಲ್ ನಾವು ಒಂದು ಕೋಟಿ ಬರೋಣ. ನನಗೆ ಒಂದು ನಿಮಿಷ ಟೈಮ್ ಕೊಡಿ. ಹೇಳಿ ತೆಗಿಬೇಕು ಅಂದ್ರೆ ಅವ್ರು ಬರಬೇಕು ತಾನೆ. ನೀವು ಇಷ್ಟೆಲ್ಲ ಎಸ್ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಿಂದ ತಮಿಳುನಾಡಿನ ಅಣ್ಣಾಮಲೈವರೆಗೂ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 69ರ ಕಾಮಗಾರಿ ಕೆಲಸದ ಭಾಗವಾಗಿ ಗೌರಿಬಿದನೂರಿನಿಂದ ಚಿಕ್ಕಬಳ್ಳಾಪುರ ಚಿಂತಾಮಣಿವರೆಗೂ 330 ಕೋಟಿ ರು ವೆಚ್ಚದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕೆಲಸ ಬಿರುಸಿನಿಂದ ನಡೆಯುತ್ತಿದೆ. ಆದರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದಲ್ಲ ಒಂದು ಸಮಸ್ಯೆಯಿಂದ ಆಮೆಗತಿಯಲ್ಲಿ ಕೆಲಸ ಸಾಗಿದ್ದು, 1 ವರ್ಷದಿಂದ ನಗರದಲ್ಲಿ ಬೀಡು ಬಿಟ್ಟಿರುವ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಅಲ್ಲಲ್ಲಿ ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟಿದ್ದಾರೆ. ಅದರಲ್ಲೂ ರಾಷ್ಟ್ರೀಯ ಹೆದ್ದಾರಿಗೆ ಅಂಟಿಕೊಂಡಿರುವ ಕಟ್ಟಡಗಳನ್ನು ಈಗಾಗಲೇ ತೆರವು ಮಾಡಿಸಿದ್ದು, ಬೆರಳೆಣಿಕೆಯಷ್ಟು ಕಟ್ಟಡ ಮಾಲೀಕರು ಮಾತ್ರ ಕಟ್ಟಡಗಳು ತೆರವು ಮಾಡಿದ್ದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ರು. ಆದರೆ ಕಟ್ಟಡ ಮಾಲೀಕರು ಮಾತ್ರ ಕಟ್ಟಡಗಳನ್ನು ತೆರವು ಮಾಡದೆ ಕೋರ್ಟ್ ಕಚೇರಿಯಿಂದ ಓಡಾಡಿಕೊಂಡಿದ್ರು. ಕಾದು ಸುಸ್ತಾಗಿದ್ದ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಶನಿವಾರ ಬೆಳ್ಳಂಬೆಳಿಗ್ಗೆ ಕಟ್ಟಡ ಮಾಲೀಕರಿಗೆ ಶಾಕ್ ಕೊಟ್ಟಿದ್ದು, ಪೊಲೀಸರ ಬಂದೋಬಸ್ತ್ನಲ್ಲಿ ಕಟ್ಟಡವನ್ನು ತೆರವು ಮಾಡಿಸಿದ್ದಾರೆ. ಟೈಮ್ ಕೊಡಿ, ನಾನು ಮಾಡಿಸ್ಕೊಡ್ತೀನಿ. ನಾನು ಹೇಳ್ತೀನಲ್ಲ, ನಾನು ತರಿಸ್ಕೊಟ್ಟಿದ್ದೀನಲ್ವ ಸರ್, ಅವ್ರು ಬರಬೇಕಲ್ಲ ಸರ್, ನಾನು ತೆಗ್ಸೋದಲ್ಲ. ಬಂದರೆ ಬೇಡ ಅಂತನಲ್ಲ ಏನು ಸಮಸ್ಯೆ ಕೆಲಸನೇ ನಾವು ಮಾಡ್ತಾ ಇದ್ದೀವಿ, ನೀವು ಲೇಬರ್ ಮಾಡಬೇಕಾಗಿರೋದು ಪ್ರಾಬ್ಲಮ್ ಆಗುತ್ತೆ ಸರ್. ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಆಗುತ್ತೆ ಸರ್. ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಸರ್. ನೀವು ನಾವು ಯಾರು ಇದ್ರೊಳಗೆ ಪೊಲೀಸ್ ಕಂಟ್ರೋಲ್ ಸರ್ ಒಂದು ನಿಮಿಷ ಹೇಳಿ ಸರ್. ಪೊಲೀಸ್ ಕಂಟ್ರೋಲ್ ನಾವು ಒಂದು ಕೋಟಿ ಬರೋಣ. ನನಗೆ ಒಂದು ನಿಮಿಷ ಟೈಮ್ ಕೊಡಿ. ಹೇಳಿ ತೆಗಿಬೇಕು ಅಂದ್ರೆ ಅವ್ರು ಬರಬೇಕು ತಾನೆ. ನೀವು ಬೇರೆ ಬನ್ನಿ ನೀವು ಸರ್. ಒಂದು ನಿಮಿಷ ಇರಿ ಸರ್. ಒಂದು ನಿಮಿಷ ಬರ್ತೀವಿ ಸರ್. ಏನು ಸರ್ ನೀವು ಇಷ್ಟು ಇದಾಗಿ ಇದು ಮಾಡ್ತಾ ಇದ್ದೀರಾ, ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಲ್ಲ ಸರ್. ಇದು ಕರೆಕ್ಟಾ ಹೇಳಿ ಸರ್? ಈ ಥರ ದೌರ್ಜನ್ಯ ಮಾಡೋದು ಕರೆಕ್ಟಾ ಇದೆ? ಅಲ್ಲ ನೀವೇ ಹೇಳಿ. ನಾವು ಚೆಕ್ ಕೊಡ್ತೀವಿ ಅಂದ್ರೂ ಇಷ್ಟೊಂದು ದೌರ್ಜನ್ಯ ಮಾಡ್ತಾ ಇದ್ದೀರಲ್ಲ ಸರ್. ಮೀಡಿಯಾನು ಇದೆ ನೋಡಿ. ದೌರ್ಜನ್ಯ ಯಾಕೆ ಮಾಡ್ತಾ ಇದ್ದೀರಾ ಸರ್? ಸರ್ ನಮ್ಮ ಹತ್ರ ಕೇಸ್ ಇದೆ, ಬಟ್ ಆದ್ರೂ ಅಮಿಕಬಲ್ ಆಗಿ ನಾವು ಮಾಡ್ಕೊಡ್ತೀವಿ ಅಂತ ಇದೀವಲ್ಲ ಸರ್. ದೌರ್ಜನ್ಯ ಯಾಕೆ ಮಾಡ್ತಾ ಇದ್ದೀರಾ? ದೌರ್ಜನ್ಯ ಯಾಕೆ ಮಾಡ್ತಾ ಇದ್ದೀರಾ ಹೇಳಿ ಸರ್? ಸರ್ ದೌರ್ಜನ್ಯ ಯಾಕೆ ಮಾಡ್ತಾ ಇದ್ದೀರಾ ಹೇಳಿ ಸರ್? ಸರ್ ನೋಡಿ ಸರ್, ದೌರ್ಜನ್ಯ ಮಾಡ್ತಾ ಇದ್ದಾರೆ. ಬಂದು ಕಾನೂನು ಬಾಹಿರವಾಗಿ ಇದು ಮಾಡ್ತಾ ಇದ್ದಾರೆ. ಕೇಸ್ ನಂಬರ್ ಕೂಡ ಹಾಕಿದ್ದೀವಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಗೊಂದು ವಾರ ಟೈಮ್ ಕೊಡಿ ಅಂತ ಇನ್ನೆಷ್ಟು ಕೇಳೋಕ್ಕಾಗುತ್ತೆ ಸರ್ ಹೇಳಿ? ಆಸ್ ಎ ಪಬ್ಲಿಕ್ ನಾನು ಇನ್ನೇನು ಮಾಡೋಕ್ಕಾಗುತ್ತೆ? ಈ ಥರ ಅಧಿಕಾರಕ್ಕೆ ದರ್ಪ ತೋರಿಸಿದ್ರೆ ನಾವು ಏನು ಹೇಳೋಕ್ಕಾಗುತ್ತೆ ಸರ್? ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಅವ್ರು ಕೇಳ್ತಾ ಇಲ್ಲ. ಹೆಲ್ಪ್ ಮಾಡ್ತೀವಿ ಅಂದರೆ ಅವ್ರು ಒಪ್ಕೊತಾ ಇಲ್ಲ ಸರ್. ನಾವು ಹೆಲ್ಪ್ ಮಾಡ್ತಿದ್ವಿ, ನಾವು ಇದು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಇದು ನಾವು 1 ವರ್ಷದಿಂದ ಅದಕ್ಕೆ ಕೋರ್ಟಿಗೆ ಸ್ಟೇ ತಂದಿದ್ವಿ. ಯಾಕೆಂದರೆ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಆ ಟೈಮಲ್ಲಿ. ಹಾಗಾಗಿ ನಾವು ಒಂದು ಸ್ವಲ್ಪ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಈಗಲೂ ಅದನ್ನೇ ರಿಕ್ವೆಸ್ಟ್ ಮಾಡ್ತಾ ಇರೋದು, ನಾವು ಮಾಡಿಕೊಡ್ತೀವಿ. ಯಾಕೆಂದರೆ ಅದು ಕೇಸ್ ಇತ್ತು, ಇವಾಗ ನಾವು ಆ ಕೇಸ್ನ ವಾಪಸ್ ತೊಗೊಳ್ಳೋ ಥರ ಮಾಡಿಬಿಟ್ಟು ಅದಕ್ಕೆ ನಾವು 1 ವಾರದಲ್ಲಿ ವೆಕೆಟ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಆ ರಿಕ್ವೆಸ್ಟ್ಗೆ ಅವರು ಒಬ್ಲೈಸ್ ಮಾಡ್ತಾ ಇಲ್ಲ. ಸರ್ ನೋಟಿಸ್ ಸರ್ವ್ ಅಲ್ಲ, ನಮ್ಮ ಹತ್ರ ಕೇಸ್ ಇತ್ತು. ನನಗೂ ಅದು ಲೀಗಲ್ ಆಗಿ ನಾನು ಹೈಕೋರ್ಟಲ್ಲಿ ಇದು ಮಾಡೋಕ್ಕಾಗಿರಲಿಲ್ಲ, ಅದು ಲಿಮಿಟೇಷನ್ ಇತ್ತು. ಹಾಗಾಗಿ ನಾನೇನು ಮಾಡಿದೆ, ರಿಕ್ವೆಸ್ಟ್ ಮಾಡಿದೆ ಅವ್ರಿಗೆ. 1 ವರ್ಷದಿಂದ ನಂಗೆ ನೋಟಿಸ್ ಸರ್ವ್ ಮಾಡಿದ್ರು ಅಂತ ನಾವು ಅದಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ. ಸರ್ ನಾವು ಮಾಡ್ತಾ ಇದ್ದೀವಿ, ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದೀವಿ. ಇವಾಗ 1 ವಾರ ಟೈಮ್ ಕೊಡಿ ಅಂದರೆ ಅಲ್ಲಿ ಟೈಮ್ ಆಗ್ತಾ ಇಲ್ಲ. ಅದೇ 1 ವಾರ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ಇದು ಮಾಡ್ತಾ ಇದ್ದೀವಿ ಅಷ್ಟೇ.
ಸರ್ ಅಲ್ಲ ಸರ್ ನೋಟಿಸ್ ಬಂದಿಲ್ಲ, ಆ ಥರದ್ದು ಯಾವುದೇ ಒಂದು ಸ್ಪೆಸಿಫಿಕ್ ಆಗಿ ನೋಟಿಸ್ ಬಂದಿಲ್ಲ. ಇಲ್ಲ ಸರ್, ನಾನು ಒಬ್ಬ ಎಂಪ್ಲಾಯಿ ಅಲ್ವಾ, ನಾನು ಬೇರೆ ಕಡೆ ಕೆಲಸ ಮಾಡೋರು, ನಮಗೂ ಕೆಲಸದ ಒತ್ತಡದಲ್ಲಿ ನಾವು ಎಲ್ಲೆಲ್ಲೋ ಹೋಗಿದ್ವಿ. ಬಟ್ ಅವ್ರಿಗೆ ಏನು ಬೇಕೋ ಅದನ್ನು ಕೋಆಪ್ರೇಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಆದರೆ ಅದು ನಾವು ಇವಾಗಲೂ ಅದನ್ನೇ ಹೇಳ್ತಿದ್ವಿ, ಕೋಆಪ್ರೇಟ್ ಮಾಡ್ತೀವಿ, ನಮ್ಗೆ ಒಂದು ವಾರ ಟೈಮ್ ಕೊಡಿ ಅಂತ ಅಷ್ಟೇ ಕೇಳ್ತಾ ಇರೋದು. ಇವತ್ತು ಅವರ ಏಕಾಏಕಿ ಬಂದು ನಮ್ಗೆ ಯಾವುದೂ ಟೈಮು ಇಂಟಿಮೇಷನ್ ಏನೂ ಸಿಕ್ಕಿರಲಿಲ್ಲ. ಆದರೆ ಮಾಡ್ತಾ ಇದ್ದಾರೆ. ಬಟ್ ಅವ್ರು ನಾವು ಪಬ್ಲಿಕ್ಗೆ ಅನುಕೂಲ ಆಗಬೇಕು ಅಂತಲೇ ನಾವು ಒಂದು ವಾರ ಟೈಮ್ ಕೊಡಿ, ನಾವು ಅಷ್ಟರೊಳಗೆ ನಾವು ಮಾಡ್ತೀವಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಅಷ್ಟೇ. ಅದು ವಿಕ್ರಮ್ ಅಂತ. ಚಿಕ್ಕಬಳ್ಳಾಪುರ ನಗರದ ನಗರ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಅಂಟಿಕೊಂಡಿರುವ 2 ಅಂತಸ್ತಿನ ಕಟ್ಟಡವಿದ್ದು, ಅಧಿಕಾರಿಗಳು 1 ವರ್ಷದ ಹಿಂದೆ ಕಟ್ಟಡ ಮಾಲೀಕ ವಿಕ್ರಮ್ ಎಂಬುವವರಿಗೆ ನೋಟಿಸ್ ಜಾರಿ ಮಾಡಿದ್ರಂತೆ. ಆದರೆ ಮಾಲೀಕ ಮಾತ್ರ ಹೊರ ರಾಜ್ಯದಲ್ಲಿ ಇದ್ದೇನೆಂದು ಸಬೂಬು ಹೇಳಿಕೊಂಡು ಬಂದಿದ್ರಂತೆ. ಇದೀಗ ಅಧಿಕಾರಿಗಳು ಶನಿವಾರ ಬೆಳಗಾಗುವಷ್ಟರಲ್ಲಿ ಕಟ್ಟಡ ತೆರವು ಕಾರ್ಯಕ್ಕೆ ಮುಂದಾಗಿದ್ದೇ ತಡ ಕಟ್ಟಡ ಮಾಲೀಕ ಸ್ಥಳಕ್ಕೆ ಬಂದು ತೆರವು ಮಾಡದಂತೆ ಅಡ್ಡಿಪಡಿಸಿದ್ದಾರೆ. ಅಲ್ಲದೆ 1 ವಾರ ಕಾಲಾವಕಾಶ ಕೇಳಿದ್ದಾರೆ. ಆದರೆ ಅಧಿಕಾರಿಗಳು ಮಾಲೀಕನ ಮಾತಿಗೆ ಕ್ಯಾರೆ ಎನ್ನದೆ ಕಟ್ಟಡ ತೆರವು ಕಾರ್ಯ ಮಾಡಿದ್ದಾರೆ. ತೆರವುಗೊಳಿಸ್ತಾ ಇದ್ದೀವಿ. ಈಗ ಸದರಿ ಕಟ್ಟಡದ ಮಾಲೀಕರಿಗೆ 1 ವರ್ಷದ ಹಿಂದೆಯೇ ನೋಟಿಸ್ ತಿಳುವಳಿಕೆ ಪತ್ರ ಕಳಿಸಿದ್ದೀವಿ. ಈ ಥರ ನಿಮ್ಮದು ಕಟ್ಟಡ ರಸ್ತೆಗೆ ರಾಷ್ಟ್ರೀಯ ಹೆದ್ದಾರಿಗೆ ಏನೋ ಎನ್ಕ್ರೋಚ್ ಆಗಿದೆ, ಅದನ್ನು ನೀವು ಸ್ವ ಇಚ್ಛೆಯಿಂದ ಸ್ವಯಂತ್ರೋಪಕರಣಗಳನ್ನು ಬಳಸ್ಕೊಂಡು ತೆಕ್ಕೊಳ್ಳಿ, ನಿಮ್ಮ ಕಟ್ಟಡಕ್ಕೆ ಯಾವುದೇ ಥರ ಹಾನಿ ಆಗಲ್ಲ ಅಂತ ಹೇಳಿದ್ದೀವಿ. ಮತ್ತು ಮೊನ್ನೆ ಒಂದು ನೋಟಿಸನ್ನು ಅವರಿಗೆ ಜಾರಿ ಮಾಡಿದ್ವಿ, ತುರ್ತು ನೋಟಿಸ್. ಇದು ಪಬ್ಲಿಕ್ ವರ್ಕ್ ಇದೆ, ನಾವು ಟೈಮ್ ಬೌಂಡ್ ವರ್ಕು ಮುಗಿಸ್ಬೇಕು, ಟೈಮ್ ಒಳಗಡೆ ಜನರಿಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತ ಅಲ್ಲಿ ಪತ್ರನೂ ಕೊಟ್ಟಿದ್ದೀವಿ. ಸುಮಾರು ಸಲ ಫೋನಲ್ಲಿ ವಾಟ್ಸಪ್ಪಲ್ಲಿ ಅವ್ರಿಗೆ ಜೊತೆ ಕಮ್ಯುನಿಕೇಷನ್ ಮಾಡಿದ್ದೀವಿ. ಅವರು ಹೈದರಾಬಾದ್ ಇದ್ದೀನಿ, ಪೂನಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕೋಆಪ್ರೇಟ್ ಮಾಡ್ತಿರಲಿಲ್ಲ, ಕಟ್ಟಡನೂ ತೆರವುಗೊಳಿಸ್ಕೊಂಡಿದ್ದಾರೆ. ಹಾಗಾಗಿ ನಾವು ಈಗ ಒಂಥರ ಎಲ್ಲರನ್ನ ತಿಳಿಸಿ, ಜಿಲ್ಲಾ ಆಡಳಿತಕ್ಕೆ ತಿಳಿಸಿ ಈ ಒಂದು ತೆರವು ಕಾರ್ಯಾಚರಣೆಯನ್ನು ಇವತ್ತು ಮುಂಜಾನೆ 7 ಗಂಟೆಯಿಂದ ತೆಗೆದುಕೊಂಡಿದ್ದೀವಿ. ಅದರಂತೆ ಇವತ್ತು ಸಾಯಂಕಾಲವರೆಗೆ ಎಲ್ಲವೂ ತೆರವುಗೊಳಿಸ್ಬಿಡ್ತೀವಿ. ಅದೇ ನಾನಾಗಿ ಸ್ವಂತಾಗಿ ತೆಕ್ಕೋತೀನಿ, ನನಗೆ ರಿಕ್ವೆಸ್ಟು ದೌರ್ಜನ್ಯ ಅದು ಇದು ಅಂತಾರೆ. ಈಗ ನಾವು ಇವತ್ತು ಪರ್ಮಿಷನ್ ತೊಗೊಂಡಿದ್ದೀವಿ. ದೇರ್ ಈಸ್ ಎ ಪರ್ಮಿಷನ್ ಟು ಎವ್ಯಾಕ್ಯುವೇಟ್ ದ ಥಿಂಗ್ಸ್. ಪೊಲೀಸ್ ನಮಗೆ ಪುನಃ ಫೈರ್ ಸ್ಟೇಷನ್ದವರು ಸರ್ವಿಸ್ ಕೊಡಲ್ಲ, ಬೆಸ್ಕಾಮ್ದವ್ರು ಬಂದು ನಿಂತಾಗಲಿ, ಪೊಲೀಸ್ 50 ಜನ ಪೊಲೀಸ್ ಇದೆಲ್ಲ ಸರ್ವಿಸಲ್ಲಿ ಇದ್ದಾರೆ, ಟ್ರಾಫಿಕ್ ಪೊಲೀಸು ಎಲ್ಲ ಪುನಃ ತಗೊಳಕ್ಕಾಗಲ್ಲ. ಇವತ್ತು ಮುಂಜಾನೆ ಏನು ಮಾಡ್ತಿದ್ರು ಕೇರ್ಲೆಸ್. ನಮ್ಮನ್ನು ATM ಇದೆ, ನಾನು ಕೋರ್ಟಿಗೆ ಹೋಗಿದ್ದೀನಿ, ನಮ್ಗೆ ಹೈಕೋರ್ಟಲ್ಲಿ ಸ್ಟೇ ಇದೆ, ಈ ಥರ ಬರೋದೇ ಇಲ್ಲ. ಫಿಸಿಕಲಿಗೆ ಇವತ್ತೇ ಬಂದಿದ್ದಾರೆ, ಫೋನಲ್ಲೇ ನಾನು ಪೂನಾದಲ್ಲಿದ್ದೀನಿ, ಹೈದರಾಬಾದ್ ಇದ್ದೀನಿ ಅಂತ ಹೇಳ್ಬಿಟ್ಟು. ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2 ಕಿಲೋಮೀಟ್ರಲ್ಲಿ ಎಲ್ಲರಿಗೂ ಇರಲಾರ್ದಂಥ ಇವರಿಗೇನು ಕಾನೂನು, ಇವರಿಗೇನು ನಿಯಮ ಇರುತ್ತೆ ಹೇಳಿ. ಹಂಗಾಗಿ ಇದು ಲಾಸ್ಟ್ ಆಪರೇಷನ್, ಎನ್ಕ್ರೋಚ್ಮೆಂಟ್ ರಿಮೂವಲ್ ಈಸ್ ದ ಆಪ್ಷನ್. ಅದನ್ನು ನಾವು ಇವತ್ತು ಜಾರಿಗೊಳಿಸಿದ್ದೀವಿ. ಎಲ್ಲಿನವ್ರು ಬಿಲ್ಡಿಂಗ್ ಅವರು? ಇಲ್ಲ, ಚಿಕ್ಕಬಳ್ಳಾಪುರ. ನನಗೆ ಗೊತ್ತಿದ್ದಂಗೆ ವಿಕ್ರಮ್ ಅಂತ ಏನೋ ಹೆಸರು, ಅವ್ರದ್ದು ಪ್ರಾಪರ್ಟಿ ಪ್ರಕಾರ ಅವರು ಚಿಕ್ಕಬಳ್ಳಾಪುರದ. ಅವರು ಬೆಂಗಳೂರಲ್ಲಿ ಇರ್ತಾರೋ ಎಲ್ಲೋ ಗೊತ್ತಿಲ್ಲ. ನಾವು ಫೋನಲ್ಲೆಲ್ಲ ಮಾತಾಡಿದಾಗ ಪೂನಾ ಇದ್ದೀನಿ, ಹೈದರಾಬಾದ್ ಇದ್ದೀನಿ ನಾನು ಅಂತ. ಅವರು ಈಗ ನಿಮ್ಗೆ ಯಾವ ಥರ ಅಡ್ಡ ಮಾಡೋದು? ಅಡ್ಡ ಏನಿಲ್ಲ, ತೆಗೆಯೋಕ್ಕೆ ನಾನೇ ತೆಕ್ಕೋತೀನಿ, ಇನ್ನೊಂದು 4 ದಿವಸ ಸಮಯ ಅವಕಾಶ ಕೊಡಿ ಅಂತ. ಅದನ್ನೇ ಇಲ್ಲಪ್ಪ. ಈಗ ಇಟ್ ಈಸ್ ಎನ್ ಆಪರೇಷನ್. ಇನ್ ದಟ್ ಡೇ ಐ ಹ್ಯಾವ್ ಟು ಆಪರೇಟ್. ಯಾಕಂದರೆ ಅಡ್ಮಿನಿಸ್ಟ್ರೇಷನ್ ಎಲ್ಲ ಪರ್ಮಿಷನ್ಸು, ಪೊಲೀಸ್ ಆಗಲೆಲ್ಲ ಪೊಲೀಸ್ ಬರಲ್ಲ, ಕರೆದಂಗೆಲ್ಲ ಅದೇ ಕೆಲಸ ಇರಲ್ಲ ಆ ಥರ ಮಾಡಿದ್ರೆ. ಹಾಂ, ಈಗ ಡೆಮೊಲಿಷನ್ ಸ್ಟಾರ್ಟ್ ಇದೆ, ಕಂಟಿನ್ಯೂ ಮಾಡ್ತೀವಿ. ಇನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕೆಲಸ 1 ವರ್ಷದಿಂದ ಆಮೆಗತಿಯಲ್ಲಿ ನಡೆಯುತ್ತಿದ್ದು, ಅಲ್ಲಲ್ಲಿ ಅರ್ಧಂಬರ್ಧ ಕೆಲಸ ಮಾಡಿ ನಗರ ಧೂಳು ದುಮ್ಮಿನಿಂದ ಮುಚ್ಚಿಕೊಂಡಿದೆ. ವಾಹನ ಸವಾರರು ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯಾಗುತ್ತಿದ್ದು, ಬೇಗ ಕೆಲಸ ಮುಗಿಸಿ ಸಾರ್ವಜನಿಕ ಓಡಾಟಕ್ಕೆ ಸುಗಮ ಮಾಡಿಕೊಟ್ಟರೆ ಒಳ್ಳೆಯದು ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.